ಇನ್ನು ಇದೇ ವಿಚಾರಕ್ಕೆ ಪ್ರತಿಕ್ರಿಯೆಯನ್ನು ನೀಡಿರುವಂತ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಸಂಸದ ತೇಜಸ್ವಿ ಸೂರ್ಯ ಕುಟುಂಬ ವ್ಯಾಜ್ಯಗಳ ಕುರಿತಾಗಿ ರೂಪಿಸಲಾಗಿರುವಂತಹ ಕಾನೂನುಗಳನ್ನು ಮತ್ತೊಮ್ಮೆ ಪರಾಮರ್ಶೆ ಮಾಡುವಂತ ಕಾಲ ಬಂದಿದೆ ಅನ್ಸುತ್ತೆ. ಇಂತಹ ಕಾನೂನುಗಳು ಈಗ ದೌರ್ಜನ್ಯದ ಅಸ್ತ್ರಗಳಾಗಿದೆ ಅಂತ ಹೇಳಿದ್ದಾರೆ. ಬನ್ನಿ ಅವರೇನ್ ಮಾತನಾಡಿದ್ದಾರೆ ಬನ್ನಿ ನೋಡೋಣ. For us to review many of these family related legislations and also introduce wherever possible an aspect of gender neutrality so as to protect both the partners in a marriage. For us to review many of these family related legislations and also introduce wherever possible an aspect of gender neutrality so as to protect both the partners in a marriage. For us ನೋಡಿ, ಇದು ತೇಜಸ್ವಿ ಸೂರ್ಯ ಹೇಳಿರುವಂತಹ ಮಾತುಗಳು. ಕುಟುಂಬ ವ್ಯಾಜ್ಯಗಳ ಕುರಿತಾಗಿ ಏನೇನು ಕಾನೂನುಗಳು ಇದಾಗಲೇ ಇದೆಯಲ್ಲ, ಅದನ್ನ ಮತ್ತೊಮ್ಮೆ ಪರಾಮರ್ಶೆ ಮಾಡುವಂತ ಕಾಲ ಬಂದಿದೆ ಅಂತ ಅನ್ಸುತ್ತೆ ಅನ್ನೋದಾಗಿ ಅತುಲ್ ಆತ್ಮಹತ್ಯೆಯ ನಂತರದಲ್ಲಿ ರಿಯಾಕ್ಟ್ ಮಾಡಿದ್ದಾರೆ. ಇಂತಹ ಕಾನೂನುಗಳು ಹಾಗೆ ದೌರ್ಜನ್ಯದ ಅಸ್ತ್ರಗಳಾಗಿ ಮಾರ್ಪಡ್ತಾ ಇದೆ, ಇದು ವಿಪರ್ಯಾಸ ಅನ್ನೋದಾಗಿ ಅವರು ಅಭಿಪ್ರಾಯಪಟ್ಟಿದ್ದಾರೆ. ಸಂಸಾರಗಳು ಕುಟುಂಬಗಳು ಹಾಳಾಗ್ತಾ ಇದೆ, ಯಾರದ್ದೋ ಸ್ವಾರ್ಥಕ್ಕೆ ಇನ್ಯಾರೋ ಬಲಿಪಶುಗಳಾಗ್ತಾ ಇದ್ದಾರೆ ಅನ್ನೋದಾಗಿ ಅತುಲ್ ಸಾವಿಗೆ ತೇಜಸ್ವಿ ಸೂರ್ಯ ಬೇಸರವನ್ನ ಹೊರಹಾಕಿದ್ದಾರೆ. ಇಲ್ಲೂ ಕೂಡ ಈ ಡೆತ್ ನೋಟ್ನಲ್ಲಿ ಒಂದು ಲೈನನ್ನು ನೀವು ಗಮನಿಸಬಹುದು. ಈ ಅತುಲ್ ಬರೆದಿರುವಂತಹ ಡೆತ್ ನೋಟ್ನಲ್ಲಿ ಜಸ್ಟಿಸ್ ಈಸ್ ಡ್ಯೂ ಅನ್ನೋದಾಗಿ ಇದೆ. ಸೊ ಆ ನ್ಯಾಯ ಮುಂದಿನ ಹಂತಗಳಲ್ಲಿ ತನಿಖೆಯಲ್ಲಿ ಸಿಗುತ್ತಾ ಅನ್ನೋದನ್ನ ಕಾದು ನೋಡಬೇಕು. ಇದಾಗಲೇ ಪೊಲೀಸರು ತನಿಖೆಯ ಜಾಡನ್ನ ಹಿಡಿದು ಮುಂದುವರೆದಿದ್ದಾರೆ.